ಡಿಜಿಟಲ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. 2023ರಲ್ಲಿ ಕೆಲ ಸಿನಿಮಾಗಳಿಗಾಗಿ ಬಕಪಕ್ಷಿಯಂತೆ ಕಾಯ್ತಿದ್ದ ಫ್ಯಾನ್ಸ್ಗೆ ನಿರಾಸೆ ಆಗಿದ್ದಂತೂ ನಿಜ. ಆದರೆ 2023 ಕಳೆದು 24ಕ್ಕೆ ಕಾಲಿಟ್ಟಾಗಿದೆ. ಈ ವರ್ಷ ಒಂದಲ್ಲ ಎರಡಲ್ಲ ಸಾಲು ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿವೆ. ಹಾಗಾದ್ರೆ ಸಿನಿ ಪ್ರೇಮಿಗಳು ಕಾಯ್ತಾಗಿದ್ದ ಈ ಚಿತ್ರಗಳು ಯಾವಾಗ ರಿಲೀಸ್ ಆಗ್ತಿವೆ? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಕಾಂತಾರ 2022 ಸೆಪ್ಟೆಂಬರ್ 30ಕ್ಕೆ ರಿಲೀಸ್ ಆಗಿದ್ದ ಕಾಂತಾರ ದೊಡ್ಡ ಸಕ್ಸಸ್ ಕಂಡಿತ್ತು. ಮೊದಲು ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿ ಆ ನಂತರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಕಾಂತಾರ ಪ್ರೀಕ್ವೆಲ್ಗೆ ಅಭಿಮಾನಿಗಳು ಸತತ 1 ವರ್ಷದಿಂದ ಕಾಯ್ತಿದ್ದಾರೆ. ಆದ್ರೆ ಬಿಡುಗಡೆಗೊಂಡಿಲ್ಲ. ಈ ವರ್ಷ ಕಾಂತಾರ 1 ರಿಲೀಸ್ ಆಗ್ತಿದೆ. ಆದ್ರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಮಾಹಿತಿ ಬಿಟ್ಟುಕೊಟ್ಟಿಲ್ಲ. ಪ್ರಾಜೆಕ್ಟ್ಗೆ ಸುಮಾರು 600 ಕೋಟಿ ರೂಪಾಯಿ ಬಜೆಟ್ನಲ್ಲಿ ರೆಡಿಯಾಗ್ತಿರೋ ಚಿತ್ರವಿದು. ಭಾರತೀಯ ಚಿತ್ರರಂಗದಲ್ಲೇ ಅತಿ ದೊಡ್ಡ ದುಬಾರಿ ಸಿನಿಮಾ. ಇಂಥ ದೊಡ್ಡ ಬಜೆಟ್ ಸಿನಿಮಾ ಹೇಗಿರಬಹುದು ಅಂತ ನೋಡೋಕೆ ಸಿನಿ ಪ್ರೇಮಿಗಳು ಕಾಯ್ತಿದ್ದಾರೆ. ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಪ್ರಾಜೆಕ್ಟ್ಗೆ ಇದೇ ವರ್ಷ ಮಾರ್ಚ್ 31ಕ್ಕೆ ರಿಲೀಸ್ ಆಗ್ತಿದೆ. ಇದು ಫ್ಲವರ್ ಅಲ್ಲ ಫೈರ್ ಅಂತ ಗುಡುಗಿದ್ದ ಪುಷ್ಪ ಸೀಕ್ವೆಲ್ ನಲ್ಲಿ ನಂದೇ ರೂಲ್ ಅಂತ ಗರ್ಜಿಸಿದ್ದಾನೆ. ಆಗರ್ಭ ಶ್ರೀಮಂತನಾಗಿರೋ ಪುಷ್ಪ ಮತ್ತೆ ಯಾವಾಗ ಬರ್ತಾನೆ ಅಂತ ಫ್ಯಾನ್ಸ್ 3 ವರ್ಷಗಳಿಂದ ಬಕಪಕ್ಷಿಯಂತೆ ವೇಟ್ ಮಾಡ್ತಿದ್ದಾರೆ. ಪುಷ್ಪನ ಹೊಸ ಅವತಾರ ಕಣ್ತುಂಬಿಕೊಳ್ಳೋಕೆ ಕೆಲವೇ ತಿಂಗಳು ಬಾಕಿ. ಹೌದು, ಪುಷ್ಪ 2 ಸಿನಿಮಾ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೆಂದೇ ತೆರೆಗೆ ಅಪ್ಪಳಿಸಲಿದೆ. ತಮಿಳು ನಟ ಧನುಷ್ ವಿವಿಧ ಪಾತ್ರಗಳ ಮೂಲಕ ಸೈ ಎನಿಸಿಕೊಂಡವರು. ಆದರೆ ಕ್ಯಾಪ್ಟನ್ ಮಿಲ್ಲರ್ ಬೇರೆ ರೀತಿನೇ ಇರುತ್ತೆ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ಸ್ವತಂತ್ರ ಪೂರ್ವದ ಕಥೆಯೇ ಕ್ಯಾಪ್ಟನ್ ಮಿಲ್ಲರ್. ಬ್ರಿಟಿಷರ ದಾಳಿಯ ಮಧ್ಯೆ ಧನುಷ್ ಬಂದೂಕು ಹಿಡಿದು ಮುನ್ನುಗ್ಗಿ ಗರ್ಜಿಸಿದ್ದಾರೆ. ಇದರಲ್ಲಿ ಧನುಷ್ ಅಣ್ಣನಾಗಿ ಶಿವಣ್ಣ ನಟಿಸ್ತಿರೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುತೂಹಲಕ್ಕೆ ಇದೇ ಜನವರಿ 12ರಂದು ತೆರೆ ಬೀಳಲಿದೆ. ವಿಎಫ್ಎಕ್ಸ್ ಮೂಲಕ ಭಾರಿ ನಿರೀಕ್ಷೆ ಮೂಡಿಸಿರುವ ಚಿತ್ರ ಹನುಮಾನ್. ಈಗಾಗಲೇ ಬಿಡುಗಡೆಯಾಗಿರೋ ಹನುಮಾನ್ ಟ್ರೇಲರ್ ಹುಬೇರಿಸುವಂತೆ ಮಾಡಿದೆ. ಟ್ರೇಲರೇ ಹೀಗಿದೆ, ಚಿತ್ರ ಹೇಗಿರಬೇಡ ಅಂತ ಸಿನಿಮಾ ನೋಡೋಕೆ ಜನ ಕಾಯ್ತಿದ್ದಾರೆ. ಕೊನೆಗೂ ಆ ದಿನ ಬಂದೇ ಬಿಟ್ಟಿದೆ. ಇದೇ ಜನವರಿ 12ರಂದು ಸಿನಿಮಾ ರಿಲೀಸ್ ಆಗಲಿದೆ.